ಇದೊಂದು ಹೊಸ ಪ್ರಾಪರ್ಟಿ 1.5 ಎಕರೆ ನೋಡಿ. ಇದು ಮೆಟ್ಲಿಂಗ್ ರೋಡು ಒಂದು ಚಾನಲ್ ಪಕ್ಕದಲ್ಲಿ ಚಾನಲ್ ಇದೆ. ಈ ಚಾನಲ್ ರೋಡ್ಗೆ ಅಟ್ಯಾಚ್ ಆದಂಗೆ 1.5 ಎಕರೆ ಓನ್ TC ಇದೆ ನೋಡಿ. 2 ಕಡೆ ಬರುತ್ತೆ ಜಮೀನು. ಇದು ಉಳುಮೆ ಮಾಡಲ್ಲ ಈ ಜಮೀನು, ಮತ್ತು ಇದು ನೋಡಿ ಇದು ಖಾಲಿ ಬಿಟ್ಟವಲ್ಲ ಈ ಜಮೀನು. ಇದು ಸ್ಕ್ವೇರ್ ಬಾಕ್ಸ್ ಟೈಪ್ ಐತೆ. ಇದೊಂದು 1 ಎಕರೆ ಬರ್ಬೋದು. ಇದೊಂದು 20 ಕುಂಟೆ 1.5 ಎಕರೆ ಲ್ಯಾಂಡ್ ಇದು. ಇದು ಮಂಡ್ಯದಿಂದ ಒಂದು 15ರಿಂದ 16 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಕೆಂಪು ಮಣ್ಣು, ಇಲ್ಲಿ ಒಳ್ಳೆ ನೀರು ಬೆಲ್ಟ್. ಇಲ್ಲಿ ವರ್ಷದಲ್ಲಿ ಒಂದು 10 ತಿಂಗಳು ನೀರಿರುತ್ತೆ ನೋಡಿ. ಬೇಸಿಗೆ ನೀರು ಬರ್ತಾಯಿದೆ ಚಾನಲಲ್ಲಿ ನೋಡಿ. ಇದೇ ಚಾನಲ್ಲು ನೋಡಿ. ಜಾಗ ಮಾತ್ರ ಸ್ಕ್ವೇರಾಗಿ ಚೆನ್ನಾಗೈತೆ. ಜನರಲ್ ಪ್ರಾಪರ್ಟಿ ಇದು. ಊರಿಂದ ಒಂದು 300 ಮೀಟ್ರ್ ಒಳಗಡೆ ಬರಬೇಕು. ತಾರ್ ರೋಡಿಂದ ಒಂದು 200 ಮೀಟ್ರ್ ಒಳಗಡೆ ಬರಬೇಕು. ದೊಡ್ಡ ರೋಡೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಕಾಸೆ ರಸ್ತೆ, ಗೌರ್ಮೆಂಟ್ ರಸ್ತೆಯಲ್ಲಿ ಇದೆ ನೋಡಿ. ಈ ಉಳುಮೆ ಮಾಡಿರೋ ಜಾಗ ಮತ್ತು ಈ ಖಾಲಿ ಬಿಟ್ಟಿರೋ ಜಾಗ 1.5 ಎಕರೆ. 1 ಎಕರೆ 20 ಕುಂಟೆ ಜಾಗ ಚೆನ್ನಾಗೈತೆ. ಪಕ್ಕದಲ್ಲೆಲ್ಲ ಒಳ್ಳೆ ತೋಟಗಳಿವೆ ನೋಡಿ. ಇದೆಲ್ಲ ತೋಟಗಳು ನೋಡಿ. ಲೊಕೇಶನ್ ಮಾತ್ರ ಸೂಪರಾಗಿದೆ. ಮಳವಳ್ಳಿಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇದು ನಕಾಸೆ ರಸ್ತೆ, ಇದು ಒಂದು ಚೈನ್ ರಸ್ತೆ ಇದೆ ನೋಡಿ. ಓಕೆ, ಥ್ಯಾಂಕ್ ಯು.